ರಂಗ ಭೀಷ್ಮ BV ಕಾರಂತರ ಜನ್ಮದಿನದ ಪ್ರಯುಕ್ತ ಕಲಬುರಗಿ ನಗರದ ಸೇಡಂ ಶಾಬಾದ್ ಹೊರವರ್ತುಲ ರಸ್ತೆಯಲ್ಲಿರುವ ರಂಗಾಯಣ ಸಭಾಂಗಣದಲ್ಲಿ ಕಾರಂತರ ರಂಗನಿನಾದ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಧಾರವಾಡದ ಗಾಯಕರು ಸಂಗೀತ ಸಂಯೋಜಕರಾದ ರಾಘವ್ ಕಮ್ಮಾರ್ ಅವರು ಸಂಗೀತ ಪ್ರಾತ್ಯಕ್ಷಿಕೆ ನೀಡಿದರು. ನಂತರ ಕಾರ್ಯಕ್ರಮದಲ್ಲಿ ಕಾರಂತರ ಬದುಕು ಮತ್ತು ಸಾಧನೆಗಳ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಾಯಿತು. ಶ್ರುತಿ ನೋಡಿ ಹಿಂಗೇನೂ ಇರಲಿಲ್ಲ ನಾಟಕದ. ಹಿಂಗಾಗಿ ನಟ ಯಾರು ರಂಗಭೂಮಿಯಲ್ಲಿ ಹಾಡ್ತಿದ್ರು ನೋಡು ಅವರೆಲ್ಲ ಶ್ರೇಷ್ಠ ನಟರು. ಎಷ್ಟು ವಿಚಿತ್ರ ಹೇಳ್ತೀನಿ ನೋಡ್ರಿ ನಿಮ್ಗೆ. ರಂಗಭೂಮಿ ಅವರು 2ನೇ ಕ್ಲಾಸ್ ಸರ್ KP ನಾರಾಯಣ ಅವರು ನಾಟಕದಲ್ಲಿ ಗೋಪಾಲ ನಾಟಕದಲ್ಲಿ ಅವರು ನಟಿಸಿ 3 ರೂಪಾಯಿ ತಗೊಂಡು ಮನೆಯಿಂದ ಓಡಿ ಹೋಗ್ತಾ ಇರೋದು ಸರ್. ಅದು ಅವ್ರು ಬಲ್ಲಿ ಭಾವನೆ ಇದ್ದಾಗಲೇ ಓಡಿ ಹೋಗ್ಬೇಕಾಗ್ತದೆ. ಸರಿ ಅಲ್ಲ, ನಿನ್ ಪ್ರಶ್ನೆ ಸರಿ ಇದೆ, ಬಟ್ ನಾಟಕನ ಮಾಡ್ಬೇಕಂತ ಹೇಳಿ ಓಡೋಗಿಲ್ಲ ಅವರು. ಇವತ್ತು ದೀರ್ಘವಾಗಿ ಬಹಳ ಆಳವಾಗಿ ಬಹಳ ಮಾರ್ಮಿಕವಾಗಿ ಎಲ್ಲ ಕಾರಂತರ ಒಂದು ಹಾಡಿನ ಬೇರೆ ಬೇರೆ ಮಜಲುಗಳು ಹೇಗಿದ್ದು ಅಂತ ಹೇಳಿದ್ರಿ. ಇವೆಲ್ಲ ನೋಡಿದಾಗ ನಾವು ಸ್ವಲ್ಪ ಕಾರಂತರ ಛಾಯಾಗ್ರಹವನ್ನು ಕಾಣ್ತಾ ಇದೆ, 100% ಕಾಣ್ತಾ ಇಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನಗಳಲ್ಲಿ ಸಂಗೀತ ನಿರ್ದೇಶಕರಾಗಿ ನಾಟಕವನ್ನು ನಿರ್ದೇಶನ ಮಾಡಬಹುದಾ? ಮುಖ್ಯವಾಗಿ ಬಂದಿದ್ದ ಪ್ರಶ್ನೆ ಅಂತಂದ್ರೆ ಮಾಡಿದ್ದೇವೆ. ಈಗ ನಂದು ಇನ್ನೊಂದು ಏನಂತ, ನನ್ಗೆ ಇಲ್ಲಿವರೆಗೂ ಕಾಲಗಟ್ಟಿ ಇರ್ತಲ್ಲ, ನಾನು ಇನ್ನೊಬ್ಬರಿಗೆ ಮ್ಯೂಸಿಕ್ ಮತ್ತೆ ನಿರ್ದಿಗಂತ ಟೀಮಲ್ಲಿ ಈ ಗುಜ್ರಿ ಗ್ರೋಸ್ ಅಂತ ಒಂದು ಈ ಎಲ್ಲಾ ಸೌಂಡ್ಗಳನ್ನ ಮ್ಯೂಸಿಕ್ ಮಾಡಿದ್ರು. ಅಂದ್ರೆ ಅದು ಕಾರಂತರ ಒಂದು ಪ್ರಭಾವನೆ. ಅಂದ್ರೆ ಈಗ ಹೇಳಿದ್ರು ಅಂದ್ರೆ ಕಾರಂತರ ಒಂದು ವಿಷಯ ಸರ್. ಇನ್ನೊಂದು ಕಾರ್ಯಕ್ರಮದಲ್ಲಿ ರಂಗಾಯಣ ನಿರ್ದೇಶಕರಾದ ಸುಜಾತ ಜಂಗಮ್ ಶೆಟ್ಟಿ ಅವರು ಮಾತನಾಡಿ ಕಾರ್ಯಕ್ರಮದ ವಿವರಣೆಯನ್ನು ಈ ಸಂದರ್ಭದಲ್ಲಿ ನೀಡಿದರು. ಕನಸಿನ ಕೂಸುಗಳು ಮೈಸೂರು ರಂಗಾಯಣದ ಒಂದು ಮಾದರಿ ನಮ್ಮ ಹುಟ್ಟಾಕ್ದವರೇ ನಮ್ಮ ಕಾರಂತರು. ಇವತ್ತಿನ ದಿವಸ ನಾವು ಕಾರಂತರ ರಂಗ ಸಂಗೀತದ ಬಗ್ಗೆನೇ ನಾವು ಒಂದು ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ವಿ ಅಂದರೆ, ಇತ್ತೀಚೆಗೆ ರಂಗ ಸಂಗೀತದ ಕೊರತೆ ನಮ್ಮ ಕರ್ನಾಟಕದಾದ್ಯಂತ ಎದ್ದು ಕಾಣ್ತಾ ಇದೆ. ಸಂಗೀತಗಾರರು ಸಿಗ್ತಾ ಇಲ್ಲ. ಆದ್ದರಿಂದಲೇ ನಾವು ರಂಗ ಸಂಗೀತದ ಉಪನ್ಯಾಸ, ಸಂಗೀತ ಪ್ರಾತ್ಯಕ್ಷಿಕೆ ಮತ್ತು ಸಂವಾದವನ್ನು ಏರ್ಪಡಿಸಿ ಈ ರಂಗ ಸಂಗೀತದ ಬಗ್ಗೆ ಯುವಜನರನ್ನು ನಾವು ಆಕರ್ಷಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಅವರ ಜೀವನ ಮತ್ತು ಸಾಧನೆ ಕುರಿತು ಎಲ್ಲ ಕಾಲೇಜುಗಳಲ್ಲಿ ಉಪನ್ಯಾಸ ಅಂದರೆ ಪ್ರಬಂಧವನ್ನು ಬರೆಸಿದ್ವಿ. ಅದರಿಂದ ಅಟ್ಲೀಸ್ಟು ಕಾರಂತರನ್ನು ಓದ್ಕೊಳ್ಳಿ ಮಕ್ಕಳು, ಈ ನಮ್ಮ ರಂಗಭೂಮಿಯತ್ತ ಬರಲಿ ಅನ್ನುವ ಒಂದು ನಿಟ್ಟಿನಲ್ಲಿ ನಾವು ಈ ಬಾರಿ ಕಾಲೇಜಿಗೆ ಕೂಡ ಮುಟ್ಟಿದ್ದೀವಿ. ಇವತ್ತಿನ ದಿವಸ ಈ ಎಲ್ಲವನ್ನು ಒಳಗೊಂಡ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇವಾಗ ಸಂವಾದ ಕಾರ್ಯಕ್ರಮ ನಡೀತಲ್ಲ, ಸಂವಾದದಲ್ಲಿ ಏನೇನು ಚರ್ಚೆ ಆಯಿತು ಅಂತ? ಇಲ್ಲ, ಸಂವಾದದಲ್ಲಿ ತಾವಿದ್ರಿ, ನೋಡಿದಿರಿ ಎಲ್ಲ ಏನೇನು ಚರ್ಚೆ ಆಯಿತು ಅಂತ. ಅದನ್ನೇ ನಾನು ಹೇಳಿ, ನೀವು ಇದ್ರಿ ಅಲ್ಲಿ ಸಂವಾದ, ಅವರು ಏನೇನು ಹೇಳಿದರು ತಾವು ಸಾಕ್ಷಿಯಾಗಿದ್ರಿ ಅಂತ ಹೇಳ್ತೀನಿ ಅಷ್ಟೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಹಲವು ರಂಗಭೂಮಿ ಕಲಾವಿದರು, ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.